ಈಗ ಜನಕಪುರಿ ಕನ್ನಡ ಕೂಟದ ಸದಸ್ಯರು ಮತ್ತು ಮಕ್ಕಳಿಂದ ನಾಟಕ ಬಣ್ಣ ಬಣ್ಣದ ಬದುಕು. ಮಾನವನ ಆವಿಷ್ಕಾರ ನಮ್ಮ ಜೀವನದ ಶೈಲಿಯ ಪೂರಕ ಅಂಶವಾಗಬೇಕೇ ಹೊರತು ಮಾರಕವಾಗಬಾರದು. ಯಾವುದೇ ಬದಲಾವಣೆ ನಮ್ಮ ಸಂಸ್ಕಾರ, ಸಂಸ್ಕೃತಿ ಮತ್ತು ಮೌಲ್ಯಗಳಿಗೆ ಒತ್ತಾಸೆಯಾಗಿ ಕೂಡು ಕುಟುಂಬ ಮತ್ತು ಸಾಮಾಜಿಕ ಹೊಣೆಗೆ ಸಹಕರಿಸುವಂತೆ ಬಳಕೆಯಾಗಿ ಜೀವನದ ಸಾರ್ಥಕತೆಗೆ ಅಡಿಪಾಯವಾಗಿ ನಿಲ್ಲಬೇಕು. ಹಿರಿಯರ ಮೇಲೆ ಗೌರವ ಮತ್ತು ಭಕ್ತಿ ಮಕ್ಕಳಲ್ಲಿ ಹಾಸುಹೊಕ್ಕಾಗಿರಬೇಕು. ಇಲ್ಲದಿದ್ದಲ್ಲಿ ನಮ್ಮ ಸಂಸ್ಕೃತಿ ಎತ್ತ ಸಾಗುತ್ತಿದೆ? ನಮ್ಮ ಈ ಬಣ್ಣ ಬಣ್ಣದ ಬದುಕು ಯಾವ ದಿಕ್ಕಿಗೆ ಸಾಗುತ್ತಿದೆ? ನಾವೆಲ್ಲರೂ ಯೋಚಿಸಬೇಕಾಗಿದೆ. ಬನ್ನಿ ನೋಡೋಣ ನಾಟಕ ಬಣ್ಣ ಬಣ್ಣದ ಬದುಕು. ಈ ನಾಟಕದ ಸೂತ್ರಧಾರ ನಿಮ್ಮೆಲ್ಲರ ಶ್ರೀ ಹರಿಪ್ರಿಯಾ ಅವರು. ಬನ್ನಿ ಈಗ ನೋಡೋಣ ನಾಟಕ ಬಣ್ಣ ಬಣ್ಣದ ಬದುಕು. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚೇರಿನ ಸವಿಗೂಡಿದು ಇಲ್ಲಿ ಪ್ರೀತಿ ಪರಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಏನಾಯ್ತ್ರಿ? ಯಾರಿದ್ರಿ ಫೋನು? ನಮ್ದೊಂದು ರಜಾ, ಒಂದು ಡ್ಯೂಯೆಟ್ ಸಾಂಗು, ಒಂದು ಫ್ಯಾಮಿಲಿ ಸಾಂಗ್, ಇದ್ರಲ್ಲೇ ಮುಗ್ದೋಗುತ್ತೆ. ಆಫೀಸಿಂದ ನಾಳೆ ಬೆಳಗ್ಗೆ ಬೇಗನೆ ಬೇಸ್ ಕ್ಯಾಂಪಿಗೆ ಬಾ, ರಜಾ ಎಕ್ಸ್ಟೆಂಡ್ ಮಾಡಬೇಡ ಅಂತ ಹೇಳ್ತಿದ್ದೀವಿ ಅಷ್ಟೇ. ಅಪ್ಪ, ಹಾಗಾದ್ರೆ ನೀವು ಇವತ್ತೇ ಹೋಗ್ಬೇಕಾ? ಹೋಗ್ಬೇಡಿ ಅಪ್ಪ, ಇನ್ನೊಂದ್ಸಲ ಹಿರಿಯೋಣ. ಏನ್ರಿ ಮುಗಿತೇನ್ರಿ ರಜಾ? ಇಷ್ಟೇನಾ ದಿನ ನಮ್ ಜೊತೆಗೆ ನೀವು? ಸದ್ಯಕ್ಕೆ ರಜಾ ಮುಗ್ದಿದೆ. ಮಕ್ಕಳ ವಿಕ್ರಮ್, ವಿಜಯ್ ಅಪ್ಪ ಆಫೀಸಿಗೆ ಹೋಗ್ತಾರೆ. ನೀವು ಚೆನ್ನಾಗಿ ಓದಿ, ನಿಮ್ಮ ವಿದ್ಯಾಭ್ಯಾಸ ಒಳ್ಳೇದು ಮಾಡಿ, ನಿಮ್ಮ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗಿದೆ. ಹಾಗೆ ಅಪ್ಪನ ಕಾಲು ನಮಸ್ಕಾರ ಮಾಡಿ. ಜಾಗ್ರತೆ ಮಾಡ್ತಾ ಇರಿ. ಖಂಡಿತ ಮಾಡ್ತೀನಿ. ಸಮಯ ಸಿಕ್ಕಿದಾಗೆಲ್ಲ ಫೋನ್ ಮಾಡ್ತಾ ಇರ್ತೀನಿ, ಸರಿನಾ? ಜಾಗ್ರತೆ ಜಾಗ್ರತೆ ಮಕ್ಕಳ. ಬರ್ಲಾ ಶಾಂತಿ? ಬಾಯ್ ಬಾಯ್ ಬಾಯ್. ಅಮ್ಮ ಅಮ್ಮ, ಇಲ್ಲಿ ನೋಡಿ, ನಂಗೆ ಟೆಸ್ಟ್ ಅಲ್ಲಿ ಫುಲ್ ಮಾರ್ಕ್ಸ್ ಬಂದಿದೆ. ವಾವ್, ಗ್ರೇಟ್. ಹುಷಾರಿದ್ಯೋ, ಚೆನ್ನಾಗಿ ಕಷ್ಟಪಟ್ಟು ಓದಿದ್ಯಾ ಅಂತ ಆಯ್ತು ನೋಡು. ನೋಡಿ ಅಮ್ಮ, ನನಗೂ ಫುಲ್ ಮಾರ್ಕ್ಸ್ ಬಂದಿದೆ. ತುಂಬಾ ನೀನು ತುಂಬಾ ಕಷ್ಟಪಟ್ಟು ಓದಿದ್ಯಾ ಅಂತ ಹೇಳು. ನಿಮ್ಮ ಮಾರ್ಕ್ ಏನಾದ್ರು ಅಪ್ಪನಿಗೆ ಗೊತ್ತಾದ್ರೆ ಅಪ್ಪ ಫುಲ್ ಗುಪ್ಪಳಿಸ್ಬಿಡ್ತಾ ಇದ್ರು. ನೀವು ಇಲ್ಲೇ ಸ್ವಲ್ಪ ಆಟ ಆಡ್ತಾ ಇರಿ, ನಾನು ಅಪ್ಪನಿಗೆ ಹೋಗಿ ಗುಡ್ ನ್ಯೂಸ್ ಕೊಟ್ಟು ಬರ್ತೀನಿ. ನೀವು ಹೀಗೆ ಕಷ್ಟಪಟ್ಟು ಓದಿ ಅಪ್ಪನ ಹೆಸರು ಇನ್ನೂ ತುಂಬಾ ಪ್ರಬಲ ಆಗೋ ಹಾಗೆ ಮಾಡ್ಬೇಕು, ಗೊತ್ತಾಯ್ತಾ? ಆಟ ಆಡ್ತಾ ಇರಿ, ನಾನು ಅಪ್ಪನಿಗೆ ಹೋಗಿ ಕಾಲ್ ಮಾಡಿ ಗುಡ್ ನ್ಯೂಸ್ ಹೇಳ್ತೀನಿ.
ಬರ್ತೀನಿ ಸರಿನಾ? ತಗೊಂಡು ಆಟ ಆಡ್ತೀನಿ ಹೋಗಿ. ಏಯ್ ನಿಂದೇನು ಪೇಪರ್ ಇಲ್ಲ. ಕೊಡೋ ಇಲ್ಲಿ. ನಾನ್ ಕೊಡಲ್ಲ. ಕೊಡೋ ಇಲ್ಲಿ. ಇಲ್ಲ. ಏ ವಿಕ್ರಮ್ ಕೊಡೋ ಇಲ್ಲಿ. ನೀನ್ ನನ್ ಕೊಡು. ನಾನು ಕೊಡೋದಿದ್ರೆ ಕೊಡೋ ಇಲ್ಲಿ. ಪದವಿಯನ್ನು ಒಳ್ಳೆಯ ಅಂಕ ಪಡೆದು ಮುಗಿಸಿರುತ್ತಾರೆ. ಇದೇ ಸಮಯಕ್ಕೆ ನಮ್ಮ ರಾಜ ನಿವೃತ್ತನಾಗಿ ಮಡದಿ ಮತ್ತು ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿರುವ ಸಂದರ್ಭದಲ್ಲಿ ಮುಂದೆ ಅಪ್ಪ ಅಪ್ಪ ನಾನು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಫುಲ್ ಮಾರ್ಕ್ಸ್ ತಂದಿದ್ದೇನೆ. MSc ಫಾರಿನ್ ಹೋಗ್ಬೇಕಂತ ಇದ್ದೇನೆ. ಹೌದಾ ಮಗ? ವೆರಿ ಗುಡ್ ವೆರಿ ಗುಡ್. ತುಂಬಾ ಸಂತೋಷದ ವಿಷಯ ಮಗ. ಆದ್ರೆ ದುಡ್ಡು ಬೇಕಾಗತ್ತೆ ಅಪ್ಪ. ದುಡ್ಡು ಹೊಂದಿಸ್ಬೇಕಾಗತ್ತಾ? ಸರಿ, ಎಷ್ಟು ಬೇಕಾಗುತ್ತೆ ಮಗ? ಸುಮಾರು ಲಕ್ಷ ಆಗ್ಬೋದಪ್ಪ. ಪರವಾಗಿಲ್ಲ ಮಗ, ನಾನು ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ, ನೀವು ಹೋಗೋ ತಯಾರಿ ಮಾಡ್ಕೊ, ಸರಿನಾ? ಥ್ಯಾಂಕ್ ಯು ಅಪ್ಪ. ಓಕೆ. ಹಾ ಶಾಂತಿ, ಈಗಷ್ಟೇ ನೀವು ಪೆನ್ಷನ್ ರಿಟೈರ್ಮೆಂಟ್ ಹಣನೆಲ್ಲ ಒಟ್ಟು ಮಾಡಿ ಒಂದ್ ಮನೆ ತಗೊಳ್ಳಿಕ್ಕೆ ಇನ್ನೂ ಲಕ್ಷ ದುಡ್ಡು ಬೇಕು ಅಂದ್ರೆ ಹೇಗಿರಿ ಹೊಂದಿಸ್ತೀರಾ? ನೋಡ್ ಶಾಂತಿ, ನಮ್ಮ ಮಕ್ಕಳೇ ನಮ್ಮ ಆಸ್ತಿ. ಈ ದುಡ್ಡು ಎಲ್ಲ ಬರುತ್ತೆ ಹೋಗುತ್ತೆ. ಅವ್ರು ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಂದೊಳ್ಳೆ ಪೊಸಿಷನ್ಗೆ ಬಂದ್ರೆ ಇದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ ಕಣೆ. ಅದೇನೋ ಹೌದು, ಆದ್ರೆ ಕೈಯಲ್ಲಿರೋ ದುಡ್ಡನ್ನೆಲ್ಲ ಕಳ್ಕೊಂಡು ನಮ್ ಕೈಯಲ್ಲಿ ಏನೂ ಇಲ್ಲ ಅಂತಾದ್ರೆ ಮುಂದೆ ನಮ್ ಜೀವನ ರೀ. ಇದು ಯೋಚನೆ ಮಾಡುವ ಸಮಯನ ಶಾಂತಿ. ಮಗ ವಿದೇಶಕ್ಕೆ ಓದ್ಲಿಕ್ಕೆ ಹೋಗ್ತಾ ಇದ್ದಾನಂದ್ರೆ ನಮಗೂ ಖುಷಿ, ಊರಿಗೂ ಹೆಮ್ಮೆ. ಊರಲ್ಲಿ ಗೊತ್ತಾದ್ರೆ ನಮ್ ಪೊಸಿಷನ್ ಹೆಂಗಾಗುತ್ತೆ ಗೊತ್ತಾ? ನಾಳೆ ಬೆಳಿಗ್ಗೆ ತುಂಬಾ ಕೆಲಸ ಇದೆ, ಹಣದ ವ್ಯವಸ್ಥೆ ಮಾಡ್ಬೇಕು. ಸರಿ, ಊಟ ಮಾಡೋಣ ಬಾ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ. ಐ ಲವ್ ಯು, ಐ ಲವ್ ಯು. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ. ಐ ಲವ್ ಯು, ಐ ಲವ್ ಯು. ಕಾಲೇಜ್ನಲ್ಲಿ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ವಿ, ಬಟ್ ನಾವು ವಿ ಗಾಟ್ ಇನ್ ರಿಲೇಶನ್ಶಿಪ್. ನಿನ್ನ ಕರಿಯರ್ ಒಂದು ಲೆವೆಲ್ ಬಂದ ಮೇಲೆ ಓಕೆ, ಆದರೆ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು. ಅಣ್ಣ ಅಷ್ಟೇ ಫಾರಿನ್ಗೆ ಹೋಗಿ MS ಮುಗಿಸಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ನಾವು ಹೊರಗೆ ಹೋಗೋ ಅಷ್ಟರಲ್ಲಿ ಸೆಟ್ಲ್ ಆಗೋಣ. ಐ ಡೋಂಟ್ ವಾಂಟ್ ಟು ಲಿಸನ್ ಫರ್ದರ್. ನೋಡ್ಬೇಕು, ಐ ಆಲ್ರೆಡಿ ಕನ್ವಿನ್ಸ್ಡ್ ಅಟ್ ಮೈ ಹೋಮ್. ನಿಂಗೆ ಗೊತ್ತು, ನನ್ನ ಮಾಮ್ ಆ್ಯಂಡ್ ಡ್ಯಾಡ್ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ನಿನ್ನ. ನೌ ಇಟ್ಸ್ ಯೋರ್ ಟರ್ನ್. ಗೋ ಆ್ಯಂಡ್ ಟೆಲ್ ಅಬೌಟ್ ಅಸ್ ಆ್ಯಂಡ್ ಫಿನಿಶ್ ಇಟ್. ಓಕೆ ಮಾ, ಓಕೆ. ಅಪ್ಪ ಅಮ್ಮಂಗೆ ವಿಷಯ ತಿಳಿಸಿ ಮದುವೆ ಆಗೋಣ. ಡೇಟ್ ಫಿಕ್ಸ್ ಆಗಿದೆ. ಈಗ ನೀನು ಒಂದು ಪೊಸಿಷನ್ಗೆ ಬಂದು ನಿನ್ನ ಅಮ್ಮ ಅಪ್ಪನ ನೆನಸು ಮಾಡಿ ಅವರ ಆಸೆ ತೀರಿಸಿದ್ಯಾ. ಈಗ ನಮ್ಮ ಕನಸು ನಾವು ನೆನಸು ಮಾಡಿ
ಅವರಿಗೆ ಮದುವೆಗೆ ಕರುಣ, ಅವರಿಗೆ ಅವರ ಆಸೆ ತಿರ್ಸಿದಿ ನಿನ್ನ ಅವ್ರ ಮದುವೆ ಕರಿಗೆ ಅವ್ರ ಆಶೀರ್ವಾದ ತೋಣೋಣ. ಓಕೆ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸಿಗೆ. ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಗಿದೀಗ. ನಮ್ಮ ಮಕ್ಕಳು ಅವರ ಉತ್ತಮ ಭವಿಷ್ಯಕ್ಕೋಸ್ಕರ ನಮ್ಮನ್ನು ಬಿಟ್ಟು ಊರು ಹೋಗಿ ವರ್ಷಗಳೇ ಕಳೀತು. ಅವರನ್ನು ನೋಡೋ ಬಾದ್ ನಮಗಂತೂ ಇಲ್ಲ. ಅವ್ರು ನಮ್ಮನ್ನು ಮರ್ತೇ ಹೋಗ್ಬಿಟ್ಟಿದಾರಲ್ವೇನ್ರಿ? ಶಾಂತಿ, ಬಾ. ನಾವು ಕಂಡ ಕನಸೆ ಅವರ ಯಶಸ್ಸು. ನಾವು ಏನ್ ಕನಸು ಕಂಡಿದ್ವಿ ಆ ಬದುಕಲ್ಲಿ ಅವ್ರು ಬದುಕ್ತಾ ಇದ್ದಾರೆ ಕಣೆ. ಬದುಕಲಿ ಬಿಡೆ. ನಮ್ದಕ್ಕೂ ಇಷ್ಟೇನಾ? ಇದಕ್ಕೋಸ್ಕರನ ನಾವ್ ಇಷ್ಟೊಂದೆಲ್ಲ ಕಷ್ಟಪಟ್ಟಿತ್ತು, ಇದಕ್ಕೋಸ್ಕರನೇ ನಮ್ ಜೀವ ಸವಿಸಿತ್ತು. ನಮ್ಗೇನ್ ಕಮ್ಮಿ ಆಗಿದೆ ಬಂಗಾರಿ? ನನಗ್ ನೀನು, ನಿನಗ್ ನಾನು ಚೆನ್ನಾಗಿ ಜೀವಿಸ್ತಾ ಇಲ್ವಾ ಇವಾಗ? ರೀ, ನೀವು ನನಗ್ ಮೋಸ ಮಾಡೋದಲ್ದೆ ನಿಮಗ್ ನೀವು ಮೋಸ ಮಾಡ್ಕೋತಾ ಇದ್ದೀರಾ. ಒಮ್ಮೆ ನೋಡಿ, ನನ್ ಮುಖ ನೋಡಿ ನೋಡಿ ಹೇಳಿ, ನನ್ ಕಣ್ ನೋಡಿ ಹೇಳ್ರಿ. ನಮ್ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಆಟ ಆಡೋ ಆಸೆ ನಿಮಗೂ ಇಲ್ವಾ? ಹೇಳ್ರಿ ಹೇಳ್ರಿ. ಸರಿ ಶಾಂತಿ, ಸರಿ, ಸಮಾಧಾನ ಮಾಡಿ. ನಾನು ನಾಳೆ ಬೆಳಗಿನ ಅವ್ರಿಗೆ ಫೋನ್ ಮಾಡಿ ಆದಷ್ಟು ಬೇಗ ಬರ್ಲಿಕ್ಕೆ ಹೇಳ್ತೀನಿ, ಸರಿನಾ? ನೀನು ಅವ್ರ ಬಗ್ಗೆ ಕೊರ್ಗಿ ನಿನ್ನ ಆರೋಗ್ಯ ಎಲ್ಲ ಕೆಡಿಸ್ಬೇಡ. ಇನ್ನು ಔಷಧಿ ತಗೊಳ್ತಾ ಇಲ್ಲ ಅನ್ಸತ್ತೆ. ಬಾ ಬಾ, ಔಷಧಿ ಕೊಡ್ತೀನಿ ಬಾ.
ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಮುಂದಿನ ಕಾರ್ಯ ಎಲ್ಲ ನೋಡ್ಕೊಳ್ಳೋಣ. ಸಮಾಧಾನ ಮಾಡ್ಕೋ. ಮಗ ಬಂದಿದ್ದಾನೆ. ಜಗತ್ನಲ್ಲಿ ಹುಟ್ಟು ಸಾವು ಮಾತ್ರನೇ ಸತ್ಯ, ಆದ್ರೆ ಹೋದವ್ರು ಯಾರು ಮತ್ತೆ ವಾಪಸ್ ಬರಲ್ಲ. ನೀವ್ ನೋಡ್ಕೊಂಡು ಮುಂದೆ ಆಗ್ಬೇಕಾಗಿರೋ ಕೆಲ್ಸಗಳನ್ನ ಮಾಡಪ್ಪ. ಸುಮ್ಮನೆ ನಿನ್ನ ದುಃಖನ ಯಾರು ಪಡ್ಕೊಳಕ್ಕಾಗಲ್ಲ. ನಿನ್ನ ದುಃಖ ಯಾರು ಪಡ್ಕೊಳಕ್ಕಾಗಲ್ಲ. ನೋಡು ಮಗ ಬಂದಿದ್ದಾನೆ, ಮಾತಾಡ್ತೀನಿ. ಇಷ್ಟಿರೋ ತನಕ ನನ್ನ ಮಕ್ಕಳು ಅಂತೇಳಿ ಕೊರಗ್ತಾ ಇದ್ರು. ನೀನು ಬಂದೆ, ನಿನ್ನ ನೋಡೋಕೆ ಮಾತಾಡೋಕೆ ನಿನ್ನ ಬಳಿ ಅಪ್ಪನೇ ಇಲ್ಲ. ಶಾಂತಿ ಮಕ್ಕಳು 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 ಅಂತಾನೆ ಪ್ರಾಣ ಬಿಟ್ಬಿಡು. ಒಂದು ವಿಷಯ ಹೇಳ್ತೀನಿ ಬನ್ನಿ. ಮುಂದಿನ ಕಾರ್ಯ ಮುಗಿಸ್ಬಿಡು ರಾಜಣ್ಣ, ಟೈಮ್ ಆಯ್ತು. ಮಗ ಏನೋ ಹೇಳ್ತಾನೆ. ನಾನೊಂದು ವಿಷಯ ಹೇಳ್ತೀನಿ. ನಾನೀಗ ಹೇಳುವ ಸ್ಥಿತಿಯಲ್ಲಿ ಹೇಳುವ ನನ್ನ ಪರಿಸ್ಥಿತಿ ಇಲ್ಲ ಮಗ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಡೋಂಟ್ ಬಿ ಸೆಂಟಿಮೆಂಟಲ್. ನಾವು ಮತ್ತೆ ವಿಕ್ರಮ್ ಇದ್ರ ಬಗ್ಗೆ ಮಾತಾಡಿದ್ವಿ. ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಈಗ ಯಾರು ಬಂದ್ರು ಅಮ್ಮ ಬದುಕಿ ಬರಲ್ಲ. ಅದಕ್ಕೆ ನಾನಮ್ಮನ್ನ ಕಾರ್ಯ ಮುಗಿಸ್ತೀನಿ. ಮುಂದೆ ನಿಮ್ಗೇನಾದ್ರೂ ಆದ್ರೆ ವಿಕ್ರಮ್ ಬಂದು ಮಾಡ್ತಾನೆ ಅಂತ ಹೇಳ್ದ. ಬೀಗ ಮುಗಿಸೋಣ ಬನ್ನಿ ಅಪ್ಪ. ಶಾಂತಿ ಶಾಂತಿ ಎಂತ ಮುತ್ತು ಮಕ್ಕಳನ್ನ ಹೆತ್ವಿ ನಾವು. ಶಾಂತಿ, ವಿಜಯ, ವಿಕ್ರಮ, ವಿಜಯ, ವಿಕ್ರಮ. ಶಾಂತಿ ಶಾಂತಿ ಶಾಂತಿ. ರಾಜಣ್ಣ, ಡಾಕ್ಟ್ರೆ ಏನಾಯ್ತು ನೋಡಿ. ಬನ್ನಿ ಒಳಕಮ್ಮ. ಪಾಪ ರಾಜಣ್ಣ ಆಘಾತ ತಡೆಯಕ್ಕಾಗಿಲ್ಲ. ಬೇಗ ಹೋಗ್ತಾಳೆ ಅಂತ ಅನ್ಕೊಂಡಿಲ್ಲ. ನಿನ್ನೆವರೆಗೂ ಚೆನ್ನಾಗಿ ಮಾತಾಡ್ತಾರೆ. ರಾಜಣ್ಣ ಯಾವ್ದು ತೊಂದ್ರೆ ಬರಬಾರ್ದು ಅನ್ಕೊಂಡ್ರೆ ಎಂತ ಓ ಡಾಕ್ಟ್ರೆ ಏನಾಯ್ತು? ಏನಂತ ಹೇಳಿ, ರಾಜಣ್ಣನು ಹೋಗ್ಬಿಟ್ರು. ಅಯ್ಯೋ, ಆದ್ರೆ ಹೋಗೋ ಮೊದಲು ಒಂದು 4 ಅಕ್ಷರ ನನ್ನ ಹತ್ರ ಬರ್ಸಿದ್ರು. ಏನಂತ ಹೇಳಿ ಡಾಕ್ಟ್ರೆ? ಅವ್ರು ಹೇಳ್ತಾರೆ, ನಾವು ಬದುಕಿದ್ದೇ ನಮ್ಮ ಊರಿನ ನೆರೆಯವರೊಡನೆ. ನಮ್ಮ ಸುಖದಲ್ಲಿ ದುಃಖದಲ್ಲಿ ಭಾಗಿಯಾದವರು ಇವರೇ ನಮ್ಮವರು. ನಮ್ಮ ಸಂಸ್ಕಾರ ಮಾಡುವ ಹಕ್ಕು ಕೇವಲ ಇವರಿಗಷ್ಟೇ ಇದೆ. ನಮ್ಮ ಮಕ್ಕಳು ಬಂದರೂ ಅವರಿಂದ ಯಾವುದೇ ಕ್ರಿಯಾಕರ್ಮಗಳನ್ನ ಮಾಡಿಸಬೇಡಿ. ಇಂತಿ ರಾಜಣ್ಣ. ಶ್ರವಣಕುಮಾರ, ಪಿತೃವಾಕ್ಯ ಪಾಲಕ, ಶ್ರೀರಾಮ, ಶ್ರವಣಕುಮಾರ, ಪಿತೃವಾಕ್ಯ ಪಾಲಕ ಶ್ರೀರಾಮ, ಶ್ರೀ ಪರಶುರಾಮ ಇಂತಹ ಕಥೆಗಳನ್ನ ನೋಡುತ್ತಾ ಕೇಳುತ್ತಾ ಬೆಳೆದಿರುವ ನಾಡಿನ ಸಂಸ್ಕೃತಿ ನಮ್ಮದು. ನಾವು ಈ ಆಧುನಿಕ ಯುಗದಲ್ಲಿ ಇಂತಹ ಮೌಲ್ಯಗಳನ್ನು ಮರೆತು ಕೂಡು ಕುಟುಂಬದ ಆಲೋಚನೆ, ನಮ್ಮ ಸ್ವಾವಲಂಬೆ ಬದುಕಿಗೆ ಧಕ್ಕೆ ಎಂಬ ಯೋಚನೆಯಿಂದ ಸಣ್ಣ ಸಂಸಾರದತ್ತ ಒಲವು ತೋರಿ ಆಧುನಿಕ ಆವಿಷ್ಕಾರದಿಂದ ಮಾನವೀಯತೆಗಿಂತ ಯಂತ್ರ ಅವಲಂಬನೆ ಹೆಚ್ಚಾಗಿದೆ. ಇಂದಿನ ಶೈಕ್ಷಣಿಕ ಪದ್ಧತಿಯಲ್ಲಿನ ವಿದ್ಯೆಯಲ್ಲಿನ ವಿನಯ ವಂಚಿತವಾಗಿದೆಯೋ, ಪೋಷಕರ ಒತ್ತಡ ದುಡಿಮೆಗೆ ಪ್ರಾಮುಖ್ಯವಾಗಿದೆಯೋ ತಿಳಿಯದೆ ಗುರಿ ಇಲ್ಲದ ಗುರಿಯ ಬೆನ್ನಟ್ಟಿ ಓಡಲಾಗದೆ ಬಿದ್ದವರು, ಏಳಲಾಗದೆ ಸಾಯುತ್ತಿದ್ದೇವೆ. ನಮ್ಮ ಈ ಜೀವನವೇ ಸಾರ್ಥಕತೆಯಾದರೆ ಇದರ ಮೌಲ್ಯ, ತತ್ವ, ಸಿದ್ಧಾಂತ ನಾವು ಯಾಂತ್ರಿಕವಾಗಿ ಬದುಕಿ ಹೋಗಬಹುದಾ ಯೋಚಿಸೋಣ. ಮನುಷ್ಯ ಸಾಮಾಜಿಕ ಪ್ರಾಣಿಯಾಗಿ ಉಳಿದಿರುವನೋ ಅಥವಾ ಸ್ವಾರ್ಥವಾಗಿ ದಿಕ್ಕು ಬದಲಾಯಿಸುತ್ತಿರುವನೋ ಒಂದು ಅರ್ಥವಾಗ್ತಿಲ್ಲ. ಇದೇ ಇವತ್ತಿನ ಈ ಕತೆ. ಪಾತ್ರಧಾರಿಗಳೆಲ್ಲ ವೇದಿಕೆಗೆ ಬರಬೇಕು. ಪರಿಚಯ: ರಿತ್ವಿಕ್, ವಿಜಯ್ ಆಗಿ. ಕೃಷ್ಣರಾಜ್.
ದೇವಕಿನಂದ್ ಸಾವ್ಕಾರ್. BK ಬಸವರಾಜು. ಡಾಕ್ಟರ್ ಅಶೋಕ್. ಸವಿತಾ ನಿಲ್ಲಿ. ಧನ್ವಿನ್. ವೈಷ್ಣವಿ ಸಾವ್ಕಾರ್. ಲಿಖಿತ್ ಮಹಾದೇವ. ನರಸಿಂಹಮೂರ್ತಿ. ರೂಪಶ್ರೀ ನರಸಿಂಹಮೂರ್ತಿ.